ನಾನು ಅವ್ರ ಹತ್ರಕ್ಕೆ ಹೋಗಕ್ಕೆ ಬಹಳ ಹಿಂಜರಿತೀನಿ. ಯಾಕೆಂದ್ರೆ ನನಗೆ ಮನಸ್ಸಿನಲ್ಲೇ ಒಂದು ಹೆಜ್ಜೆ ಹಾಕಿ ಒಂದಿಷ್ಟು ಮುಂದಕ್ಕೆ ಹೋಗ್ತೀನಿ. ಮುಂದಕ್ಕೆ ಹೋದಾಗ ಅವರು ನನಗೆ ನಿನ್ಗೇನಾದ್ರು ತಿಳ್ಕೋಬೇಕಾ ಅಂತ ಕೇಳ್ತಾರೆ. ಕೇಳಿದಾಗ ನಾನು ಹೌದು ಅಂತ ಹೇಳ್ತೀನಿ. ಹೌದು ಅಂತ ಹೇಳಿದ ತಕ್ಷಣ ಅವರು ಈ ಮಂತ್ರವನ್ನು ತಗ ಅಂತ ಹೇಳ್ಬಿಟ್ಟು ನನಗೆ ಒಂದಿಷ್ಟು ಮಂತ್ರದ ಆಚರಣೆಗಳು ಕೊಡ್ತಾರೆ ಕನಸಿನಲ್ಲಿ. ಅವಾಗ ಒಂದ್ ಸ್ವಲ್ಪ ಸೈಕ್ಯಾಟಿಸ್ಟ್ ಇದು ಇವರು ನಮ್ಮ ಅಪ್ಪ ಅಮ್ಮ ಇವ್ನಿಗೇನೋ ಆಗ್ಬಿಟ್ಟಿದೆ, ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾರೆ ಅಂತ ಹೋಗಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿದ್ರು ಪಾಪ. ಅವ್ರಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ಏನಾಯ್ತು, ಅವ್ರು ನನಗೆ ಅವಾಗ ನಾನು ಅವ್ರಿಗೆ ಹೇಳ್ದೆ, ನೋಡಿ ನನಗೆ ನಿಮ್ಮಲ್ಲಿ ಏನಿದೆ ಶಕ್ತಿ ಅದು ಕಾಣಿಸ್ತಿದೆ, ಹೇಳ ನಿಮ್ಗೆ ನಿಮ್ಮಲ್ಲಿ ಏನ್ ಕಾಣಿಸುತ್ತೆ ಅಂತ ನಾನು ಒಂದಿಷ್ಟು ಅವ್ರ ಕ್ವಾಲಿಟೀಸ್ ಬಗ್ಗೆ ಹೇಳ್ಬಿಟ್ಟೆ. ಅವ್ರಿಗೆ ಅದೊಂದು ಶಾಕ್ ಆಗ್ಬಿಟ್ಟು ಇದ್ರಲ್ಲಿ ತಾವು ಆಧ್ಯಾತ್ಮಿಕ ಹಾದಿಗೆ ಬರ್ಬೇಕಾದ್ರೆ ತಮ್ಗೆ ಮೂಲ ಪ್ರಚೋದನೆ ಆದಂತದ್ದು ಯಾವುದು ಸನ್ನಿವೇಶ ತಮ್ಗೆ? ಮೊದಲು ನನ್ನ ದೃಷ್ಟಿನಲ್ಲಿ ಅಧ್ಯಾತ್ಮವೇ ಇರ್ಲಿಲ್ಲ. ನನಗೆ ಅಧ್ಯಾತ್ಮ ಏನು ಅಂದ್ರೇನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಯಾವ್ದಕ್ಕೂ ನಂಬ್ದೋನೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಕಂಡಂತ ಅಧ್ಯಾತ್ಮ ಅಂತ ಹೇಳಿದ್ರೆ ಬರೀ ಟಿವಿ ಮುಂದೆ ಬಂದು ಯಾವಾಗ್ಲೂ ಸಂಸ್ಕೃತದಲ್ಲಿ ಏನೇನೋ ಹೇಳೋರು ನಾನು ಕೇಳ್ತಿದ್ದೆ. ಅದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರಿಗೆ ನಾನು ಇದೊಂದು ಸ್ವಲ್ಪ ಹೇಟ್ರೇಡ್, ಸುಮ್ಮನೆ ಸ್ವಲ್ಪ ದೂರ, ನಾನು ನನಗೂ ಅದಕ್ಕೂ ದೂರ. ಸೊ ನಾನು ಬಹಳ ಏತಿಸ್ಟ್ ತರ, ನಾನೊಂದ್ ಸ್ವಲ್ಪ ಏತಿಸ್ಟ್ ಅಂತ ಹೇಳಿದ್ರೆ ಈ ಕಡೆ ಒಂಥರ ದೇವರನ್ನ ನಂಬದಲ್ಲಿರುವಂತಹ ಒಂದಿಷ್ಟು, ಅಂದ್ರೆ ಶಕ್ತಿಯನ್ನು ನಂಬದೇ ಇಲ್ಲ, ಅಂದ್ರೆ ಶಕ್ತಿಯನ್ನು ನೋಡದೆ ಅವಕಾಶನೇ ಬೇಡ, ಸುಮ್ನೆ ಹಂಗೆ ಇದ್ದು ಸಾಯ್ತ್ ಬಿಡೋಣಪ್ಪ. ನನಗೆ ಬಹಳ ಇದು ಇರಿಟೇಷನ್, ಈ ಸ್ವಾಮಿಗಳು ಕಂಡ್ರೆ ನನಗೆ ಇರಿಟೇಷನ್ ಸ್ವಲ್ಪ. ಅಂತ ಒಬ್ಬ ವ್ಯಕ್ತಿಗೆ ಒಂದು ದಿನ ಏನಾಗುತ್ತೆ ಅಂದ್ರೆ, ಯಾರು ಮಂಕೊಂಡಿದ್ದಾಗ ಒಂದು ದಿನ ನನಗೆ ಕನಸಿನಲ್ಲಿ ಬಹಳ ದೂರದಲ್ಲಿ ಒಬ್ಬ ಸ್ವಾಮೀಜಿಯವರು ಕರೆದಂಗಾಗುತ್ತೆ. ನಾನು ಅವ್ರ ಹತ್ರಕ್ಕೆ ಹೋಗಕ್ಕೆ ಬಹಳ ಹಿಂಜರಿತೀನಿ. ಯಾಕೆಂದ್ರೆ ನನಗೆ ಆ ಕನಸಲ್ಲೇನೋ ಒಳಗಡೆ ಹೋಗೋದು ಅನ್ನೋದಕ್ಕೆ ಹಿಂಜರಿಕೆಯಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಅವರು ಬಾ ಅಂತ ಕರೀತಾ ಇರ್ತಾರೆ. ನಾನು ಹೋಗುವಂತ ಪ್ರಯತ್ನ ಪಡಲ್ಲ. ಮತ್ತೆ ಮರುದಿನ ಎದ್ದೇಳ್ತೀನಿ, ಯಥಾ ಪ್ರಕಾರ ಕಾಲೇಜಿಗೆ ಹೋಗ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಮಲ್ಕೊಂತೀನಿ. ಅದೇ ಕನಸು. ಈ ಕನಸಿನಲ್ಲಿ ಏನಾಗುತ್ತೆ, ಮತ್ತೆ ಅದೇ ಕನಸಿನಲ್ಲಿ ಮತ್ತೆ ಅದೇ ಒಂದು ಸ್ವಾಮೀಜಿಯವ್ರು ಬರ್ತಾರೆ. ಯಾರು ಅಂತ ಹೆಂಗೆ ಅಂತ ಗೊತ್ತಿಲ್ಲ. ಅವ್ರು ಹಂಗೆ ನಿಂತಿರ್ತಾರೆ, ಬಾ ಅಂತ ಕರೀತಾರೆ. ನಾನು ಹೋಗೋದಿಲ್ಲ. ಇದೇ ಪ್ರಯತ್ನಗಳು ಆಗ್ತಾ ಇರುತ್ತೆ. ಆದ್ರೆ ಮೂರನೇ ದಿನ ಬರುತ್ತೆ. ಮೂರನೇ ದಿನ ಏನೋ ಒಂದು ಭಯ ಎಲ್ಲ ಹೋಗ್ಬಿಡುತ್ತೆ. ಏನೋ ಒಂದು ಹೆಜ್ಜೆ ಹಾಕ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಕನಸಿನಲ್ಲೇ ಒಂದು ಹೆಜ್ಜೆ ಹಾಕ್ತೀನಿ. ಕನಸಿನಲ್ಲೇ ಒಂದು ಹೆಜ್ಜೆ ಹಾಕಿ ಒಂದಿಷ್ಟು ಮುಂದಕ್ಕೆ ಹೋಗ್ತೀನಿ. ಮುಂದಕ್ಕೆ ಹೋದಾಗ ಅವರು ನನಗೆ ನಿನ್ಗೇನಾದ್ರು ತಿಳ್ಕೋಬೇಕಾ ಅಂತ ಕೇಳ್ತಾರೆ. ಕೇಳಿದಾಗ ನಾನು ಹೌದು ಅಂತ ಹೇಳ್ತೀನಿ. ಹೌದು ಅಂತ ಹೇಳಿದ ತಕ್ಷಣ ಅವರು ಈ ಮಂತ್ರವನ್ನು ತಗ ಅಂತ ಹೇಳ್ಬಿಟ್ಟು ನನಗೆ ಒಂದಿಷ್ಟು ಮಂತ್ರದ ಆಚರಣೆಗಳು ಕೊಡ್ತಾರೆ ಕನಸಿನಲ್ಲಿ. ಇಷ್ಟ್ರ ಮಧ್ಯದಲ್ಲಿ ನಾನು ಅವಾಗ ಎಲ್ಲಿ ಕೂತಿದ್ದೀನಿ ಅನ್ನೋದು ಅವಾಗ ಗೋಚರ ಆಗುತ್ತೆ. ಅವ್ರು ಮಂತ್ರ ಕೊಟ್ಟಾದ್ಮೇಲೆ ನನಗೆ ಅದು ಎಲ್ಲಿ ಸ್ಮಶಾನ, ಒಂದು ಸ್ಮಶಾನದಲ್ಲಿ ಒಂದು ಕಲ್ ಮೇಲೆ ಕೂತಿರ್ತಕ್ಕಂಥ ಒಬ್ಬ ಯೋಗಿ ನನಗ್ ಬಂದು ಅಲ್ಲಿ ದೀಕ್ಷೆಯನ್ನು ಕೊಟ್ಟಂತ ಅನುಭವ ಆಗುತ್ತೆ. ಅವಾಗ ನಂಗೆ ಸ್ಮಶಾನ ಅನ್ನೋದು ಗೊತ್ತಾಗುತ್ತೆ. ಕನಸಲ್ಲೇ ಆಗಿರುವಂತದ್ದು ಕನಸಲ್ಲೇ ಆಗಿರೋದು. ಅವಾಗ ನನಗೆ ಅದ್ರದ್ದು ಜಾಗ ಗೊತ್ತಿರಲ್ಲ, ಅದ್ ಎಲ್ಲಿ ಕೂತಿದೀನಿ ಅಂತಾನೆ ಗೊತ್ತಿಲ್ಲ, ಎಲ್ಲಿ ತಾಂತ ಇದೀನಿ ಅಂತಾನು ಗೊತ್ತಿರ್ಲಿಲ್ಲ. ಕೆಳಗಡೆ ಕೂತಿದೀನಿ, ಇಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಚಿತೆಗಳೆಲ್ಲವೂ ಕೂಡ ಹೊತ್ತಿ ಹುರಿತಾ ಇದೆ. ಈ ತರದ ಅನುಭವ ಆಗಿ ಮತ್ತೆ ನಾನು ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ನನಗೆ ಬಹಳ ಜ್ವರ ಬಂದ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಜ್ವರ ಬಂದ್ಬಿಟ್ಟಿದೆ. ದೇಹಕ್ಕೆ ಬಹಳ ಟಯರ್ಡ್ ಆಗಿ ಒಂದ್ ಸ್ವಲ್ಪ ನನಗೆ ಈ ತರದೆಲ್ಲ ನೋಡ್ದ ಜ್ವರ ಬಂದ್ಬಿಡ್ತು. ಆ ಜ್ವರ ಬಂದು ಮತ್ತೆ ತಿರ್ಗಾ ಮತ್ತೆ ಮಲ್ಕೊಂಡಿದೀನಿ. ಮತ್ತೆ ಮಲ್ಕೊಂಡಾದ್ಮೇಲೆ ಮತ್ತೆ ಅದೇ ತರ ಮತ್ತೆ ಆ ಜಪ, ಮತ್ತೆ ಅಲ್ಲಿ ಹೋದಂತ ಅನುಭವ, ಅಲ್ಲಿ ಆ ಜಪವನ್ನು ಕುಟ್ಟಿ ಮಾಡದಂತ ಅನುಭವ, ಅಲ್ಲಿ ಏನ್ ಜಪ ಮಾಡ್ತಿದ್ನೋ ಅದೇ ಜಪನ ನಾನು ಬಾಯಿ ತೆರ್ಕೊಂಡು ಕೂಡ ನನಗೆ ಎಷ್ಟೇ ಟಯರ್ಡ್ನೆಸ್ ಆಗಿದ್ರು ಕೂಡ ಮತ್ತೆ ಮಾಡ್ತಾ ಇರೋದು. ಆ ಜಪವನ್ನು ಅಲ್ಲೇ ನನಗೆ ಏನಾಯ್ತು ಅಂದ್ರೆ, ಆ ಜಪವನ್ನು ಮಾಡ್ತಿದ್ದೆ. ಮಾರನೇ ದಿನ ನನಗೆ ಹುಷಾರಿಲ್ದಂಗ ಆಯ್ತು. ಹುಷಾರಿಲ್ದಂಗ ಆದ್ಮೇಲೆ ತಕ್ಷಣನೇ ನಾನು ಆ ಜಪವನ್ನು ಮರ್ತೋಗ್ಲೇ ಇಲ್ಲ ನಾನು. ಅದು ನನಗೆ ಸ್ಮೃತಿಗೆ ಬಂತು. ಆ ಸ್ಮೃತಿಗೆ ಬಂದಾದ್ಮೇಲೆ ನನಗೆ ಜ್ವರ ಇದ್ರು ಕೂಡ ಒಂದಿಷ್ಟು ಟ್ಯಾಬ್ಲೆಟ್ ತಗೊಂಡು ಅವತ್ತು ಹೋಗ್ದಲ್ಲೇ ಕಾಲೇಜಿಗೆ ಹೋಗ್ದಲ್ಲೇ ಮತ್ತೆ ಮಂಕೊಂಡು ನಾನು ಏನ್ ನಿಲ್ಲಿಸ್ಬೇಕು ಅಂತಿದೀನಿ ಅದ್ ನಿಲ್ಸಕ್ ಆಗ್ತಾನೆ ಇಲ್ಲ.
ನನ್ನ ಬಾಯಲ್ಲಿ ಆ ಜಪ ನಡೀತಾನೆ ಇದೆ. ಸೊ ನಾನು ಹಿಂಗೆ ಜಪ ನಡೀತಿದ್ರು ಕೂಡ ಯಾಕಪ್ಪ ಅಷ್ಟೊಂದು ಟಯರ್ಡ್ ಆಗ್ತೀಯ, ಅದೇನು ಹೇಳಕ್ ಹೋಗ್ಬೇಡ ಸುಮ್ನಿರು ಅಂತ ನಮ್ಮ ಅಮ್ಮ ಹೇಳ್ತಾರೆ. ಆದ್ರೂ ನಾನು ಕೇಳೋದಿಲ್ಲ, ಆ ಜಪವನ್ನು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಆ ಮಟ್ಟದ ಆಗ ಆ ಜಪ ಯಾವ ತರ ತೀವ್ರತೆಗೆ ಪಟ್ಕೊಳುತ್ತೆ ಅಂದ್ರೆ, ನಾನು ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಆ ಜಪವನ್ನು ನಾನು ಮರೆಯೋದಕ್ಕೆ ಆಗಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಆ ಮಟ್ಟದ ಇಂಟೆನ್ಸಿಟಿ ಅದು ನನ್ನೊಳಗೆ ಕ್ರಿಯೇಟ್ ಮಾಡ್ಬಿಡುತ್ತೆ. ನಾನು ಬಹುಶಃ ನೋಡ್ತಾನೆ ಎಲ್ಲದೂ ಕೂಡ ಜಪವಾಗಿ ಕನ್ವರ್ಟ್ ಆಗಿದೆ. ಒಬ್ಬ ಮನುಷ್ಯನ್ ನೋಡಿದಾಗ ಜಪ ಎಲ್ಲ ಕಡೆನೂ ಜಪದ ಒಂದು ಮಹಿಮೆನೆ ಕಾಣುತ್ತೆ. ಸೊ ಅದಕ್ಕೆ ನಾನು ನಾನು ಅದನ್ನ ತಗೊಂಡೆ, ನಿಧಾನಕ್ಕೆ ಕಡಿಮೆ ಆಗುತ್ತೆ ಬಿಡು ಅಂತ ಅಂದ್ರೂ ಕೂಡ ಆದಂಗೆ ಜಾಸ್ತಿ ಆಗಿ ನನಗೆ ಒಂದಿಷ್ಟು ಅದರಲ್ಲಿ ಅನುಭವಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದು 5 ದಿನಗಳ ಕಾಲ ನಾನು ಹಿಂಗೆ ಜಪಗಳನ್ನು ಮಾಡಿದ್ದೇನೆ. ಸೊ ಅದು ನನ್ನೊಳಗೆ ಒಂದು 5-10 ದಿನಗಳ ಕಾಲ ತನಕನೂ ಅದು ಇಂಪ್ಯಾಕ್ಟ್ ಇದ್ದೇ ಇತ್ತು. ಎಲ್ಲಿ ನೋಡಿದ್ರು ಜಪ, ಯಾವಾಗ ನೋಡಿದ್ರು ಜಪ, ಅದು ಮರೆಯಕ್ಕೆ ಆಗ್ತಲ್ಲ, ಕುತ್ಕೊಂಡು ಬೀರ್ಬಿಟ್ಟಿತ್ತು. ಸೊ ನಾನು ಅವಾಗ ಸೌತ್ ಜೋನ್ ಅಲ್ಲಿ ಓಡೋ ಅಂತ ವ್ಯಕ್ತಿ. ನಾನು ಅವಾಗ ಪ್ರಾಕ್ಟೀಸು, ಈ ರನ್ನಿಂಗ್ ರೇಸು ಅವು ಕಡೆ ಬಹಳ ಒಲವು ನನಗೆ. ಇದೆಲ್ಲ ಆಗಲ್ಲ ನನಗೆ ಅಂತ ಯಜ್ಞ ಯಾದಿಗಳ ಯಾವುದೂ ಮಾಡ್ತಿರ್ಲಿಲ್ಲ ನಾನು. ಅವಾಗ ನಾನು ಅದನ್ನ ಬಹಳ ಓಡೋದು, ಮಾತಾಡೋದು ಬಹಳ ನನ್ನ ಫಿಸಿಕಲ್ ತುಂಬಾ ಹಂಗಿದ್ದನು. ತಕ್ಷಣಕ್ಕೆ ನನಗೆ ಇನ್ನೊಂದು ಒಲವು ಸ್ಟಾರ್ಟ್ ಆಯ್ತು. ಇಲ್ಲ ಏನೋ ಒಂದು ಜಗತ್ತಿದೆ, ಇದೇನೋ ವಿಚಿತ್ರವಾಗಿದೆಯಲ್ಲ, ನನಗೇನೋ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ಕೊಂಡೆ. ನನ್ನೊಳಗೆ ಒಂದಿಷ್ಟು ಮೌನಗಳು ಬಂತು. ಈ ಜಪಗಳು ಎಲ್ಲವೂ ಕೂಡ ನನಗೆ ಏನ್ ಮಾಡ್ತು, ಒಂದು 4 ಸ್ಥಿತಿನ ನನ್ನೊಳಗೆ ತಂತು. 4 ಸ್ಥಿತಿ ಆಗಿಂದಾಗ 4 ಸ್ಥಿತಿಗಳು ನನಗೆ ದರ್ಶನವಾಯ್ತು. ಅವಾಗ ನಾನು ಅದನ್ನ ಕಾನ್ಫಿಗರ್ ಮಾಡ್ಕೊಳಕ್ಕೆ ಅವಾಗ ಬಹಳ ಕಷ್ಟವಾಯ್ತು. ಆದ್ರೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಅರ್ಥ ಆಗ್ತಾ ಬಂತು. ಮೊದಲಿಗೆ ನನಗೆ ಈ ಜಪ ಮಾಡಿದ ತಕ್ಷಣನೇ ಆ ಜಪದ ಏನಿತ್ತು, ಆ ಇಂಪ್ಯಾಕ್ಟ್ ಏನಿತ್ತು, ಅವ್ರು ಕೊಟ್ಟಿದಂತ ದೀಕ್ಷೆ ಇಂಪ್ಯಾಕ್ಟ್ ನಿಂತಿತ್ತು ಅಂದ್ರೆ, ನನಗೆ ಒಬ್ಬರು ಮನುಷ್ಯನ್ ತರ ನೋಡೋ ಅಂತ ಒಂದು ಅನ್ಪ್ರಿಜುಡಿಯಸ್ ಆಗಿ ನೋಡೋ ಅಂತ ಒಂದಿಷ್ಟು ದೃಷ್ಟಿಕೋನ ಬೆಳೀತು. ಅಲ್ಲಿ ತನಕನೂ ನಾನು ಬಹಳ ಕ್ಯಾಲ್ಕುಲೇಟಿವ್ ಮೈಂಡ್ ಅಲ್ಲಿ ಇದ್ದೆ. ಇವ್ನು ಹಿಂಗೆ ಅಂತ ಕ್ಯಾಲ್ಕುಲೇಟಿವ್ ಮೈಂಡ್. ನನ್ನ ಫ್ರೆಂಡ್ಸ್ ಹತ್ರ ಕುತ್ಕೊಂಡ್ರು ಕೂಡ ಇವನು ನನಗೆ ಯಾಕೆ ಹೇಳ್ಕೊಡಲ್ಲ, ನನಗೆ ಬರ್ತಾ ಇದೆ ಅಂತ ಒಂದು ಪ್ರಿಜುಡಿಯಸ್ ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಅವ್ನು ನನಗೆ ಹೇಳ್ಕೊಡ್ಬೇಕು, ಇವ್ರು ಹಿಂಗೆ. ಯಾರನ್ನಾರು ಒಬ್ರು ನೋಡಿದ ತಕ್ಷಣನೇ ಇವ್ರ ಹತ್ರ ಎಷ್ಟು ದುಡ್ಡಿರ್ಬೋದು, ಏನ್ ಮಾಡ್ಬೋದು, ಇವ್ರ ಕೈಲಿ ದುಡ್ಡು ಇಸ್ಕೊಳ್ಳೋದು, ನಾನು ಇದೇ ತರ ಬೆಳಿಬೋದಾ, ಕಂಪ್ಯಾರಿಸನ್ ನನಗೆ. ಸೊ ಒಂದು ಪೂರ್ವಗ್ರಹ ಪೀಡಿತರಾಗಿ ನೋಡೋ ಅಂತದ್ದೇ ನಿಂತು ಹೋಯ್ತು ನನಗೆ. ಇದು ಆದಂತ ಮೊದಲನೇ ಅನುಭವ. 2ನೇ ಅನುಭವ, ಯಾವಾಗ ಪೂರ್ವಗ್ರಹ ಪೀಡಿತನಾಗಿ ನೋಡ್ದಲೇ ಇದ್ನೋ ತಕ್ಷಣಕ್ಕೆ ನನಗೆ ಎಲ್ಲಾರನ್ನೂ ಸಮನಾಗಿ ನೋಡೋ ಅಂತ ಒಂದಿಷ್ಟು ವ್ಯವಧಾನ ಬಂತು. ಅಲ್ಲಿ ತನಕನೂ ನನ್ನ ತಮ್ಮನ್ನು ಕೂಡ ನಾನು ದ್ವೇಷಿಸ್ತಿದ್ದೆ ತುಂಬಾ. ಯಾಕೆಂದ್ರೆ ಅವನಿಗೆ ಜಾಸ್ತಿ ಕೊಡ್ತಾರೆ, ನಮ್ಮ ಅಪ್ಪ ಅಮ್ಮ ಪ್ರೀತಿ ಕೊಡ್ತಾರೆ, ಇದು ಮಾಡ್ತಾರೆ ಅನ್ನೋದೊಂದು ಮನೋಭಾವನೆ ಅಲ್ಲಿ ಚಿಕ್ಕದಲ್ಲಿ ಇರ್ಬೇಕಾದ್ರೆ ಕಿತ್ತಾಟಗಳೆಲ್ಲ ಇರ್ತಾವಲ್ಲ, ಈ ಕಿತ್ತಾಟಗಳೆಲ್ಲ ನಿಂತೋದ್ವು ಅವಾಗ ತಕ್ಷಣಕ್ಕೆ. ಆ ಮಟ್ಟದ ಒಂದು ಸೈಲೆನ್ಸ್ ಬಂತು ನನಗೆ. ಎಲ್ಲರೂ ನಮ್ಮವರೇ, ಎಲ್ಲರೂ ಒಂದೇ ಅನ್ನೋ ಒಂದು ಮನಸ್ಥಿತಿ ಬಂತು ನನಗೆ. ಅಪ್ಪ ಅಮ್ಮನಲ್ಲಿ ಇರುವಂತ ಡಿಫ್ರೆನ್ಸಿಯೇಷನ್ ಬಿದ್ದೋಯ್ತು. ಅಲ್ಲಿ ತನಕನೂ ನನಗೆ ಬಹಳ ಪ್ರಿಯವಾಗಿ ಅಮ್ಮನೇ ತುಂಬಾ ಪ್ರಿಯವಾಗಿದ್ಲು. ಆಮೇಲೆ ನನಗೆ ಅದೆಲ್ಲ ಬಿದ್ದೋಗ್ಬಿಡ್ತು. ನನಗೆ ಅಪ್ಪ ಅಮ್ಮ ಎರಡೂ ಒಂದೇ ತರ ಅನ್ನೋದೊಂದು ಒಂದು ಕ್ಲಾರಿಟಿ ಬರೋಕ್ ಸ್ಟಾರ್ಟ್ ಆಯ್ತು. ಒಂದು ಸಮಾನತೆಯ ದೃಷ್ಟಿಕೋನ ಬಂತು. ನಾನು ಎಷ್ಟೋ ಸತಿ ನಾನು ನಮ್ಮ ಅಪ್ಪಾಜಿ, ಅಮ್ಮ ಮತ್ತೆ ನನ್ನ ತಮ್ಮನ್ನ ನಿಲ್ಸ್ಕೊಂಡು 3 ಜನನು ಹಿಂಗ್ ನೋಡಿದೀನಿ, ನಿಂತ್ಕೊಳ್ಳಿ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರ್ತಿತ್ತು. ಅದು ನನ್ನೊಳಗೆ ಪ್ರಭಾವ ಬೀರ್ಬಿಟ್ಟಿತ್ತು. ಸೊ ಹಿಂಗ್ 3 ಜನನು ನಿಂತ್ಕೊಂಡು ನೋಡ್ದಂಗ ನನಗೇನೋ ಅನ್ನಿಸ್ತಾ ಇಲ್ವಲ್ಲ, ಅವರಿಗೆ ಸುಮ್ನೆ ಕಾಮಿಡಿ ಅದು. ನನಗದು ಏನಾಗಿತ್ತು, ಬಹಳ ದರ್ಶನವಾಗ್ತಾ ಇತ್ತು ನನಗದು. ಒಳಗಡೆನೆ ಒಂದೊಂದು ಸಿಚುವೇಶನ್ ಕೂಡ ನನ್ನೊಳಗೆ ಆ ದರ್ಶನ, ಒಂದು ರೀತಿಯಾದಂತಹ ಒಳ ಅಂತರಂಗ ಏನಿದೆ ಅದೆಲ್ಲವೂ ಕೂಡ ಓಪನ್ ಆದ ತರ ಒಂಥರ ಫೀಲ್ ಆಗ್ತಿತ್ತು ನನಗೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದಿಷ್ಟು ಕಲಿಕೆ, ಒಂದಿಷ್ಟು ಅನುಭವಗಳು ನನಗೆ ಸ್ಥಿತಿ. ನನಗೆ ಅವಾಗೇನೆ ಈ ಎಲ್ಲರನ್ನು ಯಾವಾಗ ಪೂರ್ವಗ್ರಹ ಪೀಡಿತನಾಗಿ ನೋಡ್ಲಿಲ್ವೋ ಅವಾಗ ಸಮಾನತೆಯ ದೃಷ್ಟಿಕೋನ ಬಂತು. ನನ್ನ ರಿಲೇಟಿವ್ಸ್ನು ನೋಡಿದೆ, ಇಲ್ಲಿ ಇರೋಂತ ಎಲ್ಲಾರನು ಕೂಡ ಫ್ರೆಂಡ್ಸು, ಅಲ್ಲಿ ಸ್ಕೂಲಿನ ಟೀಚರು ಎಲ್ಲಾರು ನೋಡಿದಾಗ್ಲೂ ಕೂಡ ನನಗೆ ಆ ದ್ವಂದ್ವವೇ ಬಿದ್ದೋಯ್ತು. ನನಗೆ ದ್ವಂದ್ವವೇ ಇಲ್ಲ ನನಗೆ ಅಲ್ಲಿಗೆ. ನನಗೆ ಇದು ಆಮೇಲೆ ಎಲ್ಲರೂ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅಯ್ಯೋ ಇದೇನಿದು ಈ ತರ ಆಗ್ಬಿಟ್ನಲ್ಲ, ಒಂಥರ ಇದ್ದಿದ್ ವ್ಯಕ್ತಿ ಇನ್ನೊಂಥರ ಆದ್ನಲ್ಲ ಅಂತ ಅವರಿಗೆ. ಸೊ ಅದಾದ್ಮೇಲೆ ನನಗೆ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಇದು ಎಲ್ಲಾರನ್ನು ಸಮನಾಗಿ ನೋಡಕ್ ಸ್ಟಾರ್ಟ್ ಮಾಡದ್ನ ಆಮೇಲೆ ಇನ್ನೊಂದ್ ತರದ್ ಓಪನ್ ಆಗ್ಬಿಡ್ತು. ಈ ಒಂದು 6 ತಿಂಗಳಲ್ಲಿ ನನಗೆ ಇದೆಲ್ಲ ಆಗಿದ್ದು. ಟೋಟಲ್ ಅದು ಮಂತ್ರ ತಮ್ಗೆ ಸಿಕ್ಕಿದ್ಮೇಲೆ ಒಂದು 6 ತಿಂಗಳಲ್ಲಿ ಇಷ್ಟೆಲ್ಲ ನಡೆದಿದೆ. ಇಷ್ಟೆಲ್ಲ ನನಗೆ
ಅದು ಇಂಪ್ಯಾಕ್ಟ್ ನನ್ನೊಳಗಿತ್ತು. ಬಟ್ ನಾನು ಅದನ್ನ ಅರಗಿಸ್ಕೊಂಡು ನನ್ನ ಪ್ರಜ್ಞೆಗೆ ಹೊಲಿಸ್ಕೊಳಕ್ಕೆ ಇಷ್ಟು ದಿನಗಳು ಆಯ್ತು, ಒಂದು 6 ತಿಂಗಳು ಬೇಕಾಯ್ತು. ಬಹುತೇಕವಾಗಿ ನನಗೆ ಅದ್ ನಿಲ್ತ್ಬಿಡ್ತಾ, ಎಲ್ಲಾರನ್ನೂ ಸಮನಾಗಿ ನೋಡಿದ್ನ, ಮತ್ ನಿಲ್ತಾ ಅಂತ ನೋಡಿದೆ, ನಿಲ್ಲೇ ಇಲ್ಲ. ಆಮೇಲೆ ನನಗೆ ನಾನು ಇದೆಲ್ಲವೂ ಸಮನಾಗಿ ದೃಷ್ಟಿಯಿಂದ ನೋಡಿದ್ರೆ ಆಯ್ತು, ಮುಂದೆ ಏನು ಅಂತ ಕ್ವಶನ್ ಮಾಡಿದ ತಕ್ಷಣ ನಾನು ಯಾರು, ಇದು ನಾನು ಯಾರು ಅನ್ನೋ ಕ್ವಶನ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ನಾನು ಪ್ರವಚನದಲ್ಲಿ ಕೇಳ್ತಿದ್ದೆ. ಈ ಇಸ್ಕಾನ್ ಅವರು ಪ್ರವಚನ ಮಾಡ್ತಿದ್ರು, ಯಾವಾಗ್ಲೂ ಕೂಡ ನಾವ್ ಯಾರು ಅಂತ ಸೆಲ್ಫ್ ಎಂಕ್ವೈರಿ ಈ ರಮಣ ಮಹರ್ಷಿ ಅವ್ರು ಇವರು ಎಲ್ಲ ಹೇಳ್ತಿರ್ತಕ್ಕಂಥ ಅವಾಗ ನನಗೆ ಈ ತರದ ನಾನ್ ಯಾರು ಅನ್ನೋ ಕ್ವಶನ್ ಬಹಳ ಸ್ಟ್ರಕ್ ಆಗ್ಬಿಡ್ತು ನನ್ನ ತಲೆ ಒಳಗಡೆ. ಇಷ್ಟೆಲ್ಲ ಸಮಾನತೆಯ ದೃಷ್ಟಿ ಬಂತಲ್ಲ, ನನಗೆ ಯಾರು ಅನ್ನೋ ನನ್ಗೆ ಗೊತ್ತಿಲ್ವಲ್ಲ ಅಂತ ಒಂದ್ ತಲೆಗೆ ಹೋಗ್ಬಿಡ್ತು. ಅವಾಗ ನನಗೆ ಅದ್ರ ಬಗ್ಗೆ ಅನ್ವೇಷಣೆ ಸ್ಟಾರ್ಟ್ ಆಗ್ಬಿಡ್ತು. ನಾನು ಇವ್ರ ಮಗ, ನಾನು ಇವ್ರ ನಿಜವಾದ ಮಗನ, ನಾನು ಇವಳ ಮಗನ ಅಂತ ನನ್ನನ್ನೇ ನಾನು ಪರಿವೀಕ್ಷಣೆಗೆ ಹೇಳ್ಕೊಂಡೆ. ಅವಾಗ ನನಗೆ ಒಂದಿಷ್ಟು ಅದರಲ್ಲಿ ಸೃಷ್ಟಿಯ ಒಂದು ರಹಸ್ಯಗಳೆಲ್ಲ ಅರ್ಥ ಆಗ ಸ್ಟಾರ್ಟ್ ಆಯ್ತು. ಸೃಷ್ಟಿಯ ರಹಸ್ಯಗಳಿಗೆ ನನಗೆ ಸೃಷ್ಟಿಯ ರಹಸ್ಯ ಅಂತ ಹೇಳಿದ ತಕ್ಷಣ ನೀವ್ ಯಾರು, ನೀವೇನಕ್ ಬಂದಿದ್ದೀರಾ, ನೀವು ಏನಕ್ಕಾಗಿ ಈ ಕೆಲಸಗಳನ್ನ ಮಾಡ್ತಾ ಇದೀರಾ, ಒಂದು ಶಕ್ತಿ ಯಾಕೆ ಬರುತ್ತೆ, ಅದ್ರ ಉದ್ಭವ ಏನು, ಪ್ರಕೃತಿಯ ಮೂಲ ರಹಸ್ಯಗಳೇನು ಅಂತ ಹೇಳ್ಬಿಟ್ಟು ನನಗೆ ನನ್ನೊಳಗೆ ಆನ್ಸರ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದು ನನಗೆ ಯಾವಾಗ ಬಂದಿದ್ದು, 3ನೇ ಹಂತದಲ್ಲಿ ಬಂದಿದ್ದು. 4ನೇ ಹಂತ ಯಾವಾಗ ಪ್ರಕೃತಿ ರಹಸ್ಯವನ್ನು ಕೂಡ ಒಂದಿಷ್ಟು ನನ್ನ ಅನುಭವಕ್ಕೆ ತುಂಬಿಕೊಂಡು ಮುಗಿದೋಯ್ತಲ್ಲ, ಅಲ್ಲಿಗೆ ಎಲ್ಲಾರನ್ನು ಕೂಡ ನನಗೆ ಒಂದಿಷ್ಟು ಎಲ್ಲರಲ್ಲೂ ಕೂಡ ಅದೊಂದು ಶಕ್ತಿಯನ್ನು ನೋಡ್ಲಿಕ್ಕೆ ಒಂದು ದೃಷ್ಟಿಕೋನ ಬೆಳೆದ್ಬಿಡ್ತು. ನನಗೆ ಬಹುಶಃ ಮಾತಾಡೋ ತನಕನು ನಾನು ಆ 6 ತಿಂಗಳಿಗೆ ಮನುಷ್ಯರೇ ಕಾಣ್ತಾ ಇರ್ಲಿಲ್ಲ ನನ್ನ ಕಣ್ಣಿಗೆ. ನಾನು ಹಿಂಗೆ ಕಣ್ಣು ಮುಚ್ಕೊಂಡು ಮಾತಾಡ್ತಿದ್ದೆ, ನನಗೆ ಮನುಷ್ಯರೇ ಕಾಣ್ದಿಲ್ದಿರೋ ಅಂತ ಸ್ಥಿತಿಗೆ ಹೋಗ್ಬಿಟ್ಟೆ. ಏನಂದ್ರೆ ಎಲ್ಲಾರು ನೋಡಿದ್ರು ಒಂದು ಬೆಳಕಿನ ತರ ಅಲ್ಲಲ್ಲ, ಒಬ್ರು ಫೀಲ್ ಆಗೋದು, ನೀವು ನನಗೆ ಫೀಲ್ ಆಗೋದು. ಬಟ್ ನಾನು ಕಣ್ಬಿಟ್ಟೆ ನೋಡಿದ್ರು ಕೂಡ ನನಗೆ ಕಾಣ್ತಾ ಇರ್ಲಿಲ್ಲ. ನೀವು ಈ ತರದಂತ ಒಂದು ಸ್ಥಿತಿಗೆ ಹೋಗ್ಬಿಟ್ಟೆ ನಾನು. ಅತೀಂದ್ರಿಯ ಅನುಭವ ಅಂತ ಅನ್ಬೋದು ಗುರುಜಿ, ಹೇಗೆ ಅದನ್ನ ಇರ್ಬೋದು, ಅದನ್ನ ಅತೀಂದ್ರಿಯ ಅನುಭವ ಅಂತಾನು ಅಂದ್ಕೋಬಹುದು. ಅವಾಗ ನಮಗೆ ಬರೀ ಶಕ್ತಿಯನ್ನ ಕಾಣ್ಲಿಕ್ಕೆ ಒಂದು ದೃಷ್ಟಿಕೋನ ಬಂದ್ಬಿಡ್ತು ನನಗೆ. ಈ ಹಂತದಲ್ಲಿ ನನಗೆ ಒಂದು ಕತೆ ನನ್ನದೇ ಅಂತ ಅನುಭವ ಕೇಳ್ತೀನಿ. ಒಂದು ಸತಿ ನಾನು ಏನಾಗಿದೆ ಅಂದ್ರೆ, ಪಕ್ಕದಲ್ಲಿ ಮಾತಾಡಿಸ್ತಾ ಇದಾರೆ, ನಾನು ಮಾತಾಡ್ತಿಲ್ಲ. ಎಷ್ಟೋ ಅವಾಗ ಒಂದ್ ಸ್ವಲ್ಪ ಸೈಕಾಟಿಸ್ಟ್ ಇದು ಅವರು ಇವರು ನಮ್ಮ ಅಪ್ಪ ಅಮ್ಮ ಇವ್ರೇಂತ ಇವ್ನಿಗೇನೋ ಆಗ್ಬಿಟ್ಟಿದೆ, ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾರೆ ಅಂತ ಹೋಗಿದಾರೆ. ಅಲ್ಲಿ ಕರ್ಕೊಂಡು ಹೋಗಿದ್ರು ಪಾಪ, ಅವ್ರಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ಏನಾಯ್ತು, ಅವ್ರುನು ನೋಡಿ ನಾನು ಅವ್ರ ಜೀವನಕ್ಕೆ ಕಂಟೆಂಟ್ ಏನಪ್ಪ ಏನ್ ಕಾಣಿಸ್ತಿದ್ದೆ ನಿಂಗೆ, ನನಗೆ ಕಾಣಿಸ್ತಾನೆ ಇಲ್ಲ ನೀವು ಅಂತ ಅಂದ್ಬಿಟ್ಟೆ ಅವ್ರಿಗೆ. ಮತ್ ಕಾಣಿಸ್ತಲ್ಲಿ ಯಾಕೆ ಮಾತಾಡ್ತಿದೀರಾ, ಹೆಂಗ್ ಮಾತಾಡ್ತಿದೀರಾ ಅಂತ ಕೇಳಿದ್ರು ಅವ್ರು ನನಗೆ. ಅವಾಗ ನಾನು ಅವ್ರಿಗೆ ಹೇಳ್ದೆ, ನೋಡಿ ನನಗೆ ನಿಮ್ಮಲ್ಲಿ ಏನಿದೆ ಶಕ್ತಿ ಅದ್ ಕಾಣಿಸ್ತಿದೆ, ಹೇಳ ನಿಮ್ಗೆ ನಿಮ್ಮಲ್ಲಿ ಏನ್ ಕಾಣಿಸುತ್ತೆ ಅಂತ ನಾನು ಅವ್ರೊಂದಿಷ್ಟು ಅವ್ರ ಕ್ವಾಲಿಟೀಸ್ ಬಗ್ಗೆ ಹೇಳ್ಬಿಟ್ಟೆ. ಅವ್ರಿಗೆ ಅದೊಂದು ಶಾಕ್ ಆಗ್ಬಿಡ್ತು. ಅದಕ್ಕೆ ನಾನು ಇದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಏನೋ ಒಂದು ಸೈನ್ಸಿಗೆ ಅವ್ರಿಗೆ ಕನ್ವಿನ್ಸ್ ಆಗಲ್ವಲ್ಲ ಬೇಗ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬಿಟ್ರು, ಒಂದ್ ಮಾತ್ರನ ಬರ್ಕೊಟ್ಟು ಟ್ರೀಟ್ಮೆಂಟ್ ಬರ್ಕೊಟ್ಟು ಕಳ್ಸಿದ್ರು ನನ್ನ. ಅಲ್ಲಿಂದ ಮುಂದಕ್ಕೆ ಏನೋ ಟ್ರೀಟ್ಮೆಂಟ್ ಇಲ್ಲ ನನಗೆ. ಅವ್ರಿಗೆ ಗೊತ್ತಾಯ್ತು ಇದು ಏನೋ ಎಕ್ಸೆಪ್ಷನಲ್, ಪಾಪ ಮಿಡಲ್ ಕ್ಲಾಸ್ ಅಪ್ಪ ಅಮ್ಮಂದ್ರುಗಳು ಹಿಂಗೆ ಸಫರ್ ಮಾಡ್ತಾರೆ, ಬಟ್ ಆದ್ರೆ ಇದೊಂದು ಏನು ಅಂತ ಆತಂಕಕಾರಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಅವ್ರು. ಸಡನ್ ಆಗಿ ನನಗೆ ಆಗಿಂದ